ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅಂಜಲಿಯ ಹತ್ಯೆ ಇಡೀ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಯನ್ನು ಮುಂದುವರೆಸಿದೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಸಿಐಡಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಅಂಜಲಿಯ ಮನೆ ಸೇರಿದಂತೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸ್ಥಳ ಮಹಜರನ ಮಾಡ್ತಾ ಇದ್ದಾರೆ. ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ ಬರ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರೋಶ ಸ್ಫೋಟಗೊಂಡಿತ್ತು. ಕುಟುಂಬಸ್ಥರನ್ನ ಸಮಾಧಾನ ಪಡಿಸ್ತಾರೆ. ಈ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಕೊಲೆಗೆ ಬಳಸಲಾಗಿದ್ದಂತಹ ಚಾಕುವಿನ ಪತ್ತೆಗೆ ಮೆಟಲ್ ಡಿಟೆಕ್ಟರ್ನ ಬಳಕೆ ಕೂಡ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಈ ವಿಶ್ವ ಅಲಿಯಾಸ್ ಗಿರೀಶ ಅಬ್ಸ್ಕ್ಯಾಂಡ್ ಆಗಿ ತಪ್ಪಿಸ್ಕೊಂಡಿದ್ದ. ಆತನನ್ನ ಟ್ರೈನ್ನಲ್ಲಿ ಪೊಲೀಸರು ಹಿಡಿತಾರೆ. ಅದಾದ ಮೇಲೆ ಆತ ಅಲ್ಲಿಂದ ಜಿಗಿದು ಆತನಿಗೆ ಇಂಜುರಿ ಆಗಿ ಆತ ರಿಕವರಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಈಗ ಆತ ರಿಕವರಿ ಆಗ್ತಾ ಇದ್ದ ಹಾಗೆ ಸ್ಥಳ ಮಹಜರಿಗೆ ಅವನನ್ನ ಕರೆದುಕೊಂಡು ಬರಲಾಗಿತ್ತು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವಾಗ ಅಂಜಲಿಯ ನಿವಾಸದ ಬಳಿ ಈ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವ ಬರ್ತಾನೋ ಆ ಸಂದರ್ಭದಲ್ಲಿ ಸ್ಥಳೀಯರು, ಅಂಜಲಿ ನಿವಾಸದ ಮುಂದಿದ್ದಂತಹ ಅವರ ಕುಟುಂಬಸ್ಥರು, ಮನೆಯವರು ರೊಚ್ಚಿಗೆ ಹೇಳ್ತಾರೆ, ಹಿಡಿಶಾಪ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಸಮಾಧಾನ ಪಡಿಸುವಂತಹ ಕೆಲಸ ಆಗಿದೆ. ಕೊಲೆಯ ಬಗ್ಗೆ ಹಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಆರೋಪಿ ವಿಶ್ವ. ನಾನು ಬಾಗಿಲನ್ನ ಬಡದೆ, ಆಗ ಅಂಜಲಿ ಬಂದು ಬಾಗಿಲನ್ನ ತೆಗೆದ್ಲು. ಮನೆಯಲ್ಲಿ ಅಜ್ಜಿ ಮಲಗಿದ್ರು. ನಾನು ಅಂಜಲಿಯನ್ನ ಫೋನ್ ಕೇಳಿದೆ, ಅವಳು ಕೊಡ್ಲಿಲ್ಲ. ಹೀಗಾಗಿ ಮೊದಲು ಚಾಕು ಹಾಕಿದೆ. ಇದನ್ನ ಕಂಡು ಅವರ ಸಹೋದರಿಯರು ಕೂಗಾಡಿದ್ರು. ನಾನು ಗಾಬರಿಯಿಂದ ಮತ್ತೆ 2 ಬಾರಿ ಚಾಕುವಿನಿಂದ ಇರಿದೆ. ಆಗ ಅಂಜಲಿ ಕುಸಿದು ಬಿದ್ಲು. ನಾನು ಎಸ್ಕೇಪ್ ಆದೆ ಅಂತ ಹೇಳಿ ಕೊಲೆಯ ಆದಂತಹ ವಿಚಾರವನ್ನ, ಯಾಕಾಗಿ ಕೊಲೆ ಮಾಡಿದೆ ಎನ್ನುವಂತಹ ವಿಚಾರವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್. ಈ ಮೂಲಕ ಸಿಐಡಿ ಅಧಿಕಾರಿಗಳು ತನಿಖೆಯ ಆಳಕ್ಕಿಳಿದಿರುವಂತಹದ್ದು. ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ಜೋಡಿ ಮಾತಾಡಿಲ್ರಿ, ಆ ಹುಡುಗಗೆ ಅಷ್ಟೇ ಮಾತಾಡ್ಸ್ಯಾರ. ನಮ್ಮ ಅಕ್ಕನ ಕೊಂದವ್ನ ಅಷ್ಟೇ ಮಾತಾಡ್ಸ್ಯಾರ. ಹೆಂಗ್ ಮಾಡಿದೆ ಅಂತ. ಇಲ್ಲ ರೀ, ನಾ ಬಂದು ಬಾಗ್ಲ ಬಡ್ದೆ ರೀ, ಬಾಗ್ಲ ತಗಲಕ್ಕಿ ಅದಕ್ಕೆ ಇದನ್ನ ಮದುವೆ ಮಾಡ್ಕೋತೇನಂತ ಅವ್ರ ಅಮ್ಮಗೆ ಹೇಳಿದಕ್ಕೆ ಅವ್ರ ಅಮ್ಮ ಬ್ಯಾಡ ಅಂತ ಅಂದ್ಲು ರೀ. ನಾ ಮಾಡಿಲ್ಲ, ಅವ್ನ ಪ್ರೀತಿ ಮಾಡಿಲ್ಲ ಅಂತ ಆಕಿ ಹೇಳಿದ್ದಕ್ಕೆ ನಾ ಚುಚ್ಚೇನ್ರಿ ಆಕಿಗೆ ಅಂತಂದಾರಿ. ಅಂದು ನಾ ಹೆಂಗೆ ಓದಿನಿ ಅಂತ ಕೇಳಿದ್ರೆ ಅವ್ರ ಅಮ್ಮಾರು ಮಕ್ಕೊಂಡಿದ್ದೀರಿ, ಇವ್ರು 3 ಮಂದಿ ಅಕ್ಕ ತಂಗರು ಅಷ್ಟೇ ಇದ್ದಿದ್ರು. ಅಮ್ಮನ ಮೇಲೆ ಹಿಂಗೆ ಜಿಗಿದು ಹೋಗೇನ್ರಿ ನಾ ಅಂತಂದ. ನಮ್ಮ ಅಕ್ಕ ತೆಗ್ದಾಳ್ರಿ ಬಾಗ್ಲ, ನಾವು 3 ಮಂದಿ ಇದ್ವಿ ಅಂತ. ನಮ್ಮ ಅಮ್ಮಾರು ಮಕ್ಕೊಂಡಿದ್ರಂತ ನಾವು 3 ಮಂದಿ ಇದ್ವಿ ಅಂತನ್ರಿ. ಶಿಕ್ಷೆ ಕೊಡ್ಬೇಕ್ರಿ, ಏನಾಗ ಶಿಕ್ಷೆ ಕೊಡು ಅಂತ ಹೇಳತ್ತೇನ್ರಿ. ಗಲ್ ಶಿಕ್ಷೆ ಕೊಡ್ಬೇಕ್ರಿ ಅವ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಸುನಿಲ್ ಪಾಟೀಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಇವತ್ತು ಸ್ಪಾಟ್ ಮಹಜರಿಗೆ ವಿಶ್ವ ಅಲಿಯಾಸ್ ಗಿರೀಶನನ್ನ ಕರೆದುಕೊಂಡು ಬರಲಾಗಿತ್ತು. ಈ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಈ ಪ್ರಕರಣದಲ್ಲಿ ಮತ್ತೇನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳಿ? ಪ್ರಮುಖವಾಗಿ ಸಿಐಡಿ ಆರೋಪಿ ವಿಶ್ವನನ್ನ 8 ದಿನಗಳ ಕಾಲ ತಮ್ಮ ವಶಕ್ಕೆ ಪಡೆದಿರುವಂಥದ್ದು. ಸೊ ಈ 8 ದಿನಗಳಲ್ಲಿ ಚಾಲೆಂಜ್ ಆಗಿದ್ದು ಈ ದಿನ. ಯಾಕಂದರೆ ವಿಶ್ವನನ್ನ ಕೊಲೆ ಮಾಡಿದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಸ್ಥಳ ಮಹಜರನ್ನು ಮಾಡಬೇಕಾಗಿತ್ತು. ಅಲ್ಲಿ ಚಾಲೆಂಜು ಕೂಡ ಇತ್ತು. ಸೊ ಹೀಗಾಗಿ ಇವತ್ತನ್ನು ಅದನ್ನು ಬಯಸಲು ಸಿಐಡಿ ಮುಂದಾಯಿತು. ಇವತ್ತು ಬೆಳಗ್ಗೆ ವಿಶ್ವನನ್ನ ಅಂಜಲಿ ಮನೆಗೆ ಕರೆತರಲಾಗುತ್ತೆ. ಮೊದಲಿಗೆ ಆತನಿಗೆ ಅಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ. ಅಂದರೆ ಯಾವ ರೀತಿ ಆತಾಗಿ ಬಂದ, ಆಟೋ ಎಲ್ಲಿ ನಿಲ್ಲಿಸಿದ, ಅದಾದ ಬಳಿಕ ಮನೆಗೆ ಹೇಗೆ ಬಂದ ಅಂತ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ತಾರೆ ಸಿಐಡಿ. ಅದಾದ ನಂತರ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಮನೆಯಲ್ಲಿ ಯಾವ ರೀತಿಯಾಗಿ ಹತ್ಯೆ ಮಾಡಿದ, ಆಗ ಮನೆಯವರ ರಿಯಾಕ್ಷನ್ ಹೇಗಿತ್ತು ಮತ್ತು ಈತನ ಒಂದು ರೀತಿಯ ಒಂದು ನಡವಳಿಕೆಗಳು ಅಲ್ಲಿ ಹೇಗೆ ಇತ್ತು ಅನ್ನೋದನ್ನು ಕೂಡ ಚಿತ್ರೀಕರಣ ಮಾಡಿ ಸಾಕ್ಷ್ಯಾಧಾರಗಳನ್ನು ಈಗ ವಶಪಡಿಸಿಕೊಂಡಿರುವಂಥದ್ದು. ಅದಾದ ಬಳಿಕ ಅಲ್ಲಿ ಕೂಡ ಪ್ರಶ್ನೆ ಮಾಡ್ತಾರೆ ಸಿಐಡಿಗಳು. ಅಲ್ಲಿ ಕೆಲವೊಂದು ವಿಚಾರಗಳನ್ನು ಬಾಯಿ ಬಿಡ್ತಾನೆ. ನಾನು ಅಂಜಲಿಯನ್ನು ನಾನು ಹೇಗೆ ಹತ್ಯೆ ಮಾಡಿದೆ ಅಂತ ಅವ್ರ ಅಜ್ಜಿ ಮಲಗಿದ್ರು, ಅವ್ರ ಮನೆಯಲ್ಲಿ ಅವ್ರ ತಂಗಿ ಎಲ್ಲರೂ ಇದ್ದರು. ಸೊ ಈ ಸಮಯದಲ್ಲಿ ನಾನೇನು ಮಾಡಿದೆ, ಅವಳಿಗೆ ಫೋನನ್ನು ಕೇಳಿದೆ, ಅವಳು ಕೊಡಲಿಲ್ಲ. ಸೊ ಇದರಿಂದ ಸಿಟ್ಟಾಗಿ ಚಾಕುವನ್ನು ಹಾಕಿದೆ. ಮೊದಲಿಗೆ ಅವರೆಲ್ಲ ಗಲಾಟೆ ಮಾಡಕ್ಕೆ ಶುರು ಮಾಡಿದ್ರು. ಅಕ್ಕಪಕ್ಕದ ಓಣಿಯವರು ಎದ್ದೇಳಬಹುದು ಅನ್ನೋ ನಿಟ್ಟಿನಲ್ಲಿ ನಾನು ಮತ್ತೊಂದು 2 ಬಾರಿ ಚಾಕು ಹಾಕಿ ಅಲ್ಲಿಂದ ಎಸ್ಕೇಪ್ ಆದೆ ಅಂತ ಹೇಳಿದ್ರು. ಸೊ ಇದು ಒಂದಾದರೆ, ಈಗ ತಲೆನೋವಾಗಿರುವಂಥದ್ದು ವಿಶ್ವ ಅಂಜಲಿ ಹತ್ಯೆಗೆ ಬಳಸಿರುವಂತಹ ಒಂದು ಚಾಕು ಕೂಡ ಒಂದು ಪ್ರಮುಖವಾದ ಒಂದು ಸಾಕ್ಷ್ಯ ಆಗುತ್ತೆ. ಸೊ ಹೀಗಾಗಿ ಮೊನ್ನೆಯಿಂದಲೂ ಕೂಡ ಸಿಐಡಿ ಚಾಕುಗಾಗಿ ಸಾಕಷ್ಟು ಪ್ರಯತ್ನ ಪಡ್ತಿದ್ರು, ಆಗ್ತಾ ಇಲ್ಲ. ಹೀಗಾಗಿ ಮೆಟಲ್ ಡಿಟೆಕ್ಟರ್ನ ತಂದು ಇವತ್ತು ಚರಂಡಿ ಎಲ್ಲಲ್ಲೂ ಕೂಡ ಸ್ವಚ್ಛಗೊಳಿಸಿ ಚಾಕುನನ್ನು ಹುಡುಕಾಡುವಂಥ ಪ್ರಯತ್ನ ಮಾಡಲಾಗಿತ್ತು. ಆದರೂ ಇನ್ನೂ ಕೂಡ ಚಾಕು ಸಿಕ್ಕಿಲ್ಲ. ಈ ವೇಳೆ ಅಂಜಲಿಯ ಒಂದು ಕುಟುಂಬಸ್ಥರು ವಿಶ್ವನ ಮೇಲೆ ಆಕ್ರೋಶವನ್ನು ಹೊರಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಒಂದು ಪ್ರಕರಣ ಕೂಡ ನಡೆದಂತಿರುವಂಥದ್ದು. ಪ್ರೇಮ್.
ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕೊಲೆ ಆಗಿದೆ, ಈಗ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂಥೇಳಿ ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಸಾಕಷ್ಟು ಬೆಳವಣಿಗೆಗಳು, ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು.